ಮತ್ತೆ ಎಲ್ಲಾ ಬಿಸ್ನೆಸ್ ಅಲ್ಲೂ ಕೂಡ ಮಾಡಕ್ಕಾಗಲ್ಲ. ಎಲ್ಲಾ ಬಿಸ್ನೆಸ್ಗೂ ಡಿಮ್ಯಾಂಡ್ ಇದೆಯಾ ಅಂತಾನೂ ಕೂಡ ನೋಡ್ಕೋಬೇಕಾಗತ್ತೆ. ಮತ್ತೆ ಅದಕ್ಕೆ ನಿಮ್ಮ ಹತ್ರ ಎಷ್ಟು ಪ್ಯಾಷನ್ ಇದೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಇದನ್ನೆಲ್ಲ ಸೇರಿಸ್ಕೊಂಡು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅವಾಗ ನಿಮಗೆ ತುಂಬಾನೇ ಸುಲಭ ಆಗತ್ತೆ ಮಾಡ್ಕೊಳ್ಳೋದಕ್ಕೆ. ನನಗೂ ಇದೆಲ್ಲ ಏನು ಗೊತ್ತೇ ಇರಲಿಲ್ಲ. ನಾನು ಕೂಡ ನಮ್ಮ ಗುರುಗಳ ಹತ್ರನೇ ಈ ತರದೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಕಲ್ತ್ಕೊಂಡಿರೋದು. ಸೊ ನಾನು ಕೂಡ ಕೋರ್ಸ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿ, ಟೈಮ್ನ ಇನ್ವೆಸ್ಟ್ಮೆಂಟ್ ಮಾಡಿ, ಶ್ರದ್ಧೆಯಿಂದ ಕಲ್ತ್ಕೊಂಡಿದ್ದೀನಿ. ಈಗ ಅದನ್ನ ನಮ್ಮ ವೀಕ್ಷಕರುಗಳಿಗೆ, ನಮ್ಮ ಚಾನಲ್ ಅಲ್ಲಿರುವಂತ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಎಲ್ಲ ತಿಳಿಸ್ಕೊಳ್ಳೋಣ ಅಂದ್ಬಿಟ್ಟು ನಿಮಗೆ ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ನೀವು ಕೂಡ ಇದನ್ನ ನೀವು ಫ್ರೀಯಾಗಿ ಕೂಡ ಕಲ್ತ್ಕೊಬಹುದು. ದೊಡ್ಡದು ಏನು ಕಷ್ಟಕರವಾದಂಥದ್ದಂತ ಏನಿರಲ್ಲ. ನೀವು ಆಲ್ರೆಡಿ ಕೆಲಸ ಮಾಡ್ತಿದ್ರೆ ಕೆಲಸದ ಜೊತೆ ನೀವು ಮಾಡ್ಕೊಬಹುದು. ಆಫ್ಲೈನ್ ಬಗ್ಗೆ ನೀವು ಹೇಳ್ಕೊಟ್ಟಿದ್ದೀನಿ. ಆನ್ಲೈನ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಆಫ್ಲೈನ್ ಕೂಡ ಮಾಡ್ಕೋಬಹುದು. ಅದ್ರ ಬಗ್ಗೆ ಇನ್ನೂ ಹಲವಾರು ಐಡಿಯಾಸ್ ಇದೆ ನನ್ನ ಹತ್ರ. ಅದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಪರ್ಸನಲ್ ಆಗಿ ನೀವು ಕಮೆಂಟ್ ಮಾಡಿದ್ರೆ ನಾನು ಅಲ್ಲೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ನನ್ನ ಚಾನಲ್ ಅಲ್ಲೂ ಕೂಡ ನೋಡಿ ತುಂಬಾ ಹಲವಾರು ಬೇರೆ ಬೇರೆ ತರದ್ದು ವಿಡಿಯೋ, ಇವ್ರು ಬಿಸ್ನೆಸ್ ಐಡಿಯಾಸ್ ಬಗ್ಗೆ ತುಂಬಾ ವಿಡಿಯೋಸ್ಗಳಿದಾವೆ. ಅದನ್ನು ನೋಡಿ, ಅದರಲ್ಲೂ ನಿಮ್ಗೆ ಹಲವಾರು ಐಡಿಯಾಗಳಿದೆ. ಬರೀ 5,000 ರೂಪಾಯಿಂದ ಯಾವ ರೀತಿ ಬಿಸ್ನೆಸ್ ನ ಮಾಡೋದು, 10,000 ರೂಪಾಯಿಂದ ಯಾವ ರೀತಿ ಬಿಸ್ನೆಸ್ ಮಾಡೋದು, 20,000 ರೂಪಾಯಿಂದ ಯಾವ ರೀತಿ ಬಿಸ್ನೆಸ್ ನ ಕಟ್ಕೊಳ್ಳೋದು, ಆ ಥರದ್ದೆಲ್ಲ ವಿಡಿಯೋ ಮಾಡಿ ಆಲ್ರೆಡಿ ನಾನು ಈ ಚಾನಲ್ ಅಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದರಲ್ಲೂ ನಿಮ್ಗೆ ಯಾವ್ದಾರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಅದರಲ್ಲೂ ನೀವು ನನ್ಗೆ ಗೊಂದಲ ಇತ್ತು ಅಂದ್ರೆ ಅದನ್ನು ಕೇಳಿದ್ರೆ ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಕನ್ನಡದವರು ನಮ್ಮ ಬಿಸ್ನೆಸ್ ಗಳಲ್ಲಿ ಮಾಡ್ಬೇಕು ಅಂತ ಆಸೆ ಇದ್ರೂ ಕೂಡ ಅವ್ರಿಗೆ ಮಾಡಕ್ ಆಗ್ತಾ ಇಲ್ಲ. ಅದನ್ನ ಅವರು ಹೊರಗಡೆ ಬಂದು ಬೇರೆಯವ್ರ ತರ ನಿಂತ್ಕೊಂಡು ಮಾಡ್ಬೇಕು, ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ನ ಕಟ್ಟಬೇಕು ಅನ್ನೋದು ನನ್ನ ಗುರಿ.